ಆತನು ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಸಾಕು ಸ್ತೋತ್ರವಲ್ಲ. ದೇವರ ವಾಕ್ಯದಲ್ಲಿ ನೋಡ್ತದೆ ನಾವು, ಆತನು ಜಗತ್ತು ಉತ್ಪತ್ತಿ ಮೊದಲು ಗೊತ್ತು ಮಾಡಲ್ಪಟ್ಟನಂತೆ. ಪ್ರಾರ್ಥಿಸೋಣ ನಿಮಿಷ. ದೇವ ಹಾಲೆಲೂಯಾ, ಸ್ತೋತ್ರ ಸಂದೇವ ಕರ್ತನೆ 40ನೇ ಒಂದು ಒಳ್ಳೆ ಸಂಖ್ಯೆ ಸ್ತೋತ್ರ ಮಾಡ್ತಿದ್ದೇವೆ ಕರ್ತನೆ. ದೇವನ ಕೃಪೆ ತುಂಬಿಸು, ಬಲಪಡಿಸಬೇಕೆಂದು ಬಿಡಿಕೋತಿ ಕರ್ತನೆ. ವಾಕ್ಯದ ಎಲ್ಲ ಮರ್ಮಗಳನ್ನ ತಿಳಿಪಡಿಸಬೇಕೆಂಬುದಾಗಿ ಯೇಸುವಿನ ತಂದೆ, ಆಮೇಲೆ ಯೇಸು ಕ್ರಿಸ್ತನು ಅಂತ್ಯಕಾಲದಲ್ಲಿ ನೋಡ್ರಿ, ದೇವರ ಒಂದು ಯೋಜನೆಗಳು ಬಹಳ ಶ್ರೇಷ್ಠವಾದವಾಗಿವೆ. ಆತನ ಕೃಪೆ, ಆತನ ಪ್ರಸನ್ನತೆ, ಆತನ ಪ್ರೇಮ, ಮನುಷ್ಯರಿಗೋಸ್ಕರ ಆತನ ಸಂಕಲ್ಪಗಳು ತುಂಬಾ ಶ್ರೇಷ್ಠವಾದವುಗಳಾಗಿವೆ. ಆಮೇನ್. ಅದನ್ನ ಅಂಗೀಕಾರ ಮಾಡೋರೆಲ್ಲರೂ ಆಮೇನ್ ಅಂತ ಹೇಳೋಣ. ಆಮೇನ್. ಯೋಧರು ಅದನ್ನ ಅಂಗೀಕಾರ ಮಾಡಿಲ್ಲ, ಅವರು ನಾಶನಕ್ಕೆ ಗುರಿಯಾಗಿದ್ದಾರೆ. ಹಾಗಾಗಿ ಇವತ್ತು ನೀನು ನಾನು ನಮ್ಮ ಹೃದಯ ಕಠಿಣ ಮಾಡಿಕೊಳ್ಳದಂತೆ ಆತನ ವಾಕ್ಯಕ್ಕೆ ನಮ್ಮ ಹೃದಯಗಳನ್ನು ಸಿದ್ಧಪಡಿಸೋಣ. ಯಾಕಂದ್ರೆ ದೇವರ ವಾಕ್ಯ ಜೀವವಾದದ್ದು, ಸಜೀವವಾದದ್ದು. ಅದರ ರುಚಿ ಯಾವನ್ನು ಕಾಣ್ತೀವಿ ಅಂತ ಅನ್ನುವಾಗ ಅದರ ಒಂದು ರುಚಿ ನಾವು ಅದನ್ನ ಅಂಗೀಕಾರ ಮಾಡಿಕೊಂಡಾಗ, ಯಾವಾಗ ನೀನು ದೇವರ ವಾಕ್ಯವನ್ನು ಪೂರ್ಣ ಮನಸ್ಸಿಂದ ಅದನ್ನ ಅಂಗೀಕಾರ ಮಾಡ್ತೇವ ಒಳಗಡೆ, ಆಗ ಅದು ನಿನಗೆ ಕಾರ್ಯ ಮಾಡ್ತದೆ. ಅದರಿಂದ ತಿರಸ್ಕಾರ ನಿನ್ನ ಹೃದಯಕ್ಕೆ ದುಃಖ ತರುವಂತದ್ದಾಗಿದೆ ಅದು. ಅದರಿಂದ ನೋಡ್ರಿ, ಬೈಬಲ್ ಹೇಳುತ್ತಾ, ಮನುಷ್ಯರನ್ನು ರಕ್ಷಿಸುವಂತ ಉದ್ದೇಶ ಈ 2000 ವರ್ಷ ಹಿಂದೆ ಬಂದದ್ದಲ್ಲ. ಅದು ಜಗತ್ತು ಬುನಾದಿ ಹಾಕುವ ಮೊದಲೇ, ಜಗತ್ತಿಗೆ ಬುನಾದಿ ಹಾಕುವ ಮೊದಲೇ ಮನುಷ್ಯರ ರಕ್ಷಣೆಗೋಸ್ಕರವಾಗಿ ಯೇಸು ಕ್ರಿಸ್ತನನ್ನು ಸಿದ್ಧಪಡಿಸಿದಂತೆ ಬೈಬಲ್ ಹೇಳುತ್ತಾ. ಆತನು ಜಗತ್ತು ಉತ್ಪತ್ತಿಗೆ ಮೊದಲು ಗೊತ್ತು ಮಾಡಲ್ಪಟ್ಟು ಈ ಅಂತ್ಯಕಾಲದಲ್ಲಿ ನಿಮಗೋಸ್ಕರವಾಗಿ ಮಾಡಂತನು ಪ್ರತ್ಯಕ್ಷನಾದನು. ಹಲ್ಲೆಲೂಯಾ. ಹೌದು. ಅದರಿಂದ ಇವತ್ತು ನಾನು ಮತ್ತು ನೀನು ಈ ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನ ಲೋಕಕ್ಕೆ ಬಂದಿದ್ದಾನಂತೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ಯೇಸು ಕ್ರಿಸ್ತನ ಯಾಕೆ ಬಂದೆ ಅಂತ ಅನೇಕ ಪ್ರಶ್ನೆ ಮಾಡ್ತಾರಲ್ಲ. ಹೌದು, ನನಗೊಂದು ಪ್ರಶ್ನೆ ಅಂತ, ಈ ಲೋಕದ ಎಷ್ಟೋ ಜನ ಹುಟ್ಟಿದಾರ, ಅವರೆಲ್ಲ ಯಾಕೆ ಹುಟ್ಟಿದ್ರು? ಅವ್ರ ಮನುಷ್ಯರ ಸಹ ಅದಕ್ಕೆ ಹುಟ್ಟಿದ್ರು, ಬೆಳೆದ್ರು, ಜೀವನ ಮಾಡಿದ್ರು, ಈ ಲೋಕನ ಬಿಟ್ಟು ಹೋದ್ರು. ಯಾವುದೇ ಒಬ್ಬ ಮನುಷ್ಯನು ನೋಡ್ರಿ, ಎಲ್ಲ ಮನುಷ್ಯರು ಒಂದು ತಲೆ ಫೇಲ್ ಆಗಿದಾರಂತೆ. ಎಲ್ಲ ಮನುಷ್ಯರು ಒಂದು ತಲೆ ಫೇಲ್ ಆಗಿದಾರಂತೆ. ಎಲ್ಲ ಮಾಡ್ಕೊಂಡ್ ಬರ್ಬೋದು, ಆದ್ರೆ ಒಂದ್ ತಲೆ ಮಾತ್ರ ಅವ್ರು ಏನಂತಾರ ಫೇಲ್ ಆಗ್ತದಾರ. ಯಾಕೆ ಅವ್ರು ಫೇಲ್ ಆದ್ರು? ಒಂದು ತಲೆ ಯಾವುದ್ರಲ್ಲಿ ಮನುಷ್ಯನ ಇವತ್ತು ಫೇಲ್ ಆಗಿದ್ದಾನೆ ಗೊತ್ತಾ? ಮನುಷ್ಯನು ಒಂದ್ರಲ್ಲಂತಲ್ಲ, ಕೆಲವು ವಿಷಯಗಳಲ್ಲಿ ಅವನು ಫೇಲ್ ಆಗ್ತಾನಂತೆ. ಫೇಲ್ ಆಗದೇ ಇರೋ ಒಬ್ಬ ವ್ಯಕ್ತಿ ಯಾರಂತ ಅನ್ನುವಾಗ ಅದು ಯೇಸು ಕ್ರಿಸ್ತನ ಮಾತ್ರನೇ ಫೇಲ್ ಆಗಿಲ್ಲ. ಹಲ್ಲೆಲೂಯಾ. ಏನಪ್ಪಾ ಅಂತ ಅನ್ನುವಾಗ ಯೇಸು ಕ್ರಿಸ್ತನ ಯಾಕೆ ಪ್ರತ್ಯಕ್ಷನಾದಂತೆ? ವಾಕ್ಯ ಓದಿ ನಾವು ಯೋಹಾನ ಬರೋ ಪತ್ರಿಕೆ ನೋಡ್ರಿ ಅಂತ ಹೇಳ್ತಾ, ಆತನ ಯಾಕೆ ಪ್ರತ್ಯಕ್ಷನಾದಂತ ಬೈಬಲ್. ಮತ್ತೆ ಯೋಹಾನ ಬರೋ ಪತ್ರಿಕೆ ಬರೋಣ, ನಾವೆಲ್ಲ ತೆಗೋಣ. 3ನೇ ಅಧ್ಯಾಯ 8ನೇ ವಚನ ಓದೋಣ. 1 ಯೋಹಾನ 3ನೇ ಅಧ್ಯಾಯ 8. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಯೇಸು ಸ್ವಾಮಿ ಯಾಕೆ ಈ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷನಾದ? ಯಾಕೆ ಗೊತ್ತಾ? ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರವೇ. ಹಲ್ಲೆಲೂಯಾ. ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಆತನು ಪ್ರತ್ಯಕ್ಷನಾಗಿದ್ದಾನೆ. ಆದ್ರೆ ಮನುಷ್ಯರು ಯಾರು ಈ ಕೆಲಸವನ್ನು ಮಾಡಿಲ್ಲ ಅಂತ ಈ ಲೋಕದಾಗ. ಎಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ,
ರೋಮಪುರ ಪತ್ರಿಕೆಯಲ್ಲಿ ನೋಡ್ತೀವಿ ನಾವು. ಎಂತ ಹೇಳ್ತಾ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ದೇವರನ್ನು ಮಹಿಮೆ ಕಳೆದುಕೊಂಡಂತ ಜನಗಳು ಹೇಗೆ ನಿನಗೆ ರಕ್ಷಣೆ ಕೊಡ್ತಾರ? ಹೇಗೆ ನೀನು ಅವರನ್ನು ದೇವರನ್ನು ಪೂಜಿಸ್ತಿ? ಹೇಗೆ ನೀನು ಅವರು ದೇವರನ್ನು ನೀನು ಆರೈಕೆ ಮಾಡ್ತದಿ? ಇವತ್ತು ಈ ಲೋಕದಲ್ಲಿ ಎಷ್ಟೋ ದೇವರ ಬಗ್ಗೆ ನಾವು ಕೇಳಿದೀವಿ. ನಾವು ದೇವ್ರು ಅಂತಂದ್ರೆ ಯಾರು ಗೊತ್ತಾ? ಮನುಷ್ಯರ ದೇವರುಗಳಾಗಿದಾರ. ಪ್ರತಿ ಆಂಧ್ರ, ಕರ್ನಾಟಕ, ತಮಿಳುನಾಡು, ನಮ್ಮ ದೇಶದಂತ ಎಷ್ಟೋ ರಾಜ್ಯಗಳು, 30 ರಾಜ್ಯಗಳನ್ನ ನೋಡುವಾಗ ಪ್ರತಿ ಒಂದು ರಾಜ್ಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಇವತ್ತು ದೇವರೆಂದು ಪೂಜಿಸುವುದನ್ನು ನಾವು ನೋಡ್ತಾ ಇದೀವಿ. ಆದ್ರೆ ಅವ್ರು ಯಾರು ಸಹ ನಮಗೋಸ್ಕರವಾಗಿ ಗೊತ್ತು ಮಾಡಲ್ಪಟ್ಟವರಲ್ಲ. ಅವ್ರು ಯಾರು ಸಹ ನಮಗೋಸ್ಕರವಾಗಿ ಪ್ರತ್ಯಕ್ಷವಾದವರಲ್ಲ. ಅದಕ್ಕೆ ಯಾವ ಸಾಕ್ಷಿಗಳು ಇಲ್ಲ. ಒಂದು ವೇಳೆ ಸಾಕ್ಷಿಗಳು ಇದ್ದಿದ್ದಾದ್ರೆ ಅವರು ಮಾಡಿದ ಕ್ರಿಯೆ ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಬೇರೆ ಮಾತಲ್ಲಿ ಮಾತ್ರ ಹೇಳಲಂತೆ, ಬೇರೆ ಶಾಸ್ತ್ರ ಮಾತ್ರ ಹೇಳಿ ಸುಮ್ಮನಾಗ್ಲಂತೆ, ಧರ್ಮಶಾಸ್ತ್ರ ಹೇಳಿ ಸುಮ್ಮನಾಗ್ಲಂತೆ, ಪ್ರವಾದನೆ ಮಾಡಿ ಸುಮ್ಮನಾಗ್ಲಂತೆ. ಅವೆಲ್ಲಗಳನ್ನು ಆ ಕ್ರಿಯೆ ರೂಪದಲ್ಲಿ ಪ್ರತ್ಯಕ್ಷವಾಯ್ತಂತವೆಲ್ಲ ನಮಗೆ. ಅವ್ರು ಹೇಳಿದ ಎಲ್ಲಾ ಮಾತುಗಳು ಪ್ರತ್ಯಕ್ಷವಾಗಿ ಕಂಡು ಬಂದುವಂತೆ 2000 ವರ್ಷಗಳ ಹಿಂದೆ. ಏನು? ಈಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಒಬ್ಬ ಮಗನ ನಡೆಯುವಳು, ಆತನಿಗೆ ಇಮಾನುವೇಲ್ ಎಂದು ಹೆಸರಿಡುವರು. ಹಲ್ಲೆಲೂಯಾ. ಹೋದ್ರ ವಾಕ್ಯ ಅಂತ ಹೇಳ್ತ ನಮಗೆ. ಮತ್ತೆ ಸುವಾರ್ತೆ ನೋಡ್ರಿ ಅಂತ ಐತೆ. ಮತ್ತೆ ಸುವಾರ್ತೆ 1ನೇ ಅಧ್ಯಾಯ 21 ಓದೋಣ. ಬೇಗ ಓದ್ಬೇಕು ನನಗೆ. ನೀವು ತಕ್ಕೊಳ್ರಿ, ನೀವು ಸ್ಕ್ರೀನ್ ಮೇಲೆ ಬರೋವರೆಗೆ ಕಾಯ್ಬೇಡ್ರಿ. ನೀವು ಬೈಬಲ್ ತೆಗೆದು ಇಟ್ಕೋಬೇಕು. 1ನೇ ಅಧ್ಯಾಯ 21 ನೋಡ್ರಿ ಅಂತ ಹೇಳ್ತಾ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪಾಪಗಳಿಂದ ಬಿಡಿಸೋದಕ್ಕಾಗಿ ಈ ಲೋಕದಲ್ಲಿ, ಸೈತಾನದಿಂದ ಬಿಡಿಸೋದಕ್ಕಾಗಿ ಈ ಲೋಕದಲ್ಲಿ ಆತನು ಪ್ರತ್ಯಕ್ಷನಾಗಿದ್ದಾನೆ. ಯಾಕೆ ಯೇಸು ಸ್ವಾಮಿ ನಮ್ಮನ್ನು ಪಾಪದಿಂದ ಬಿಡಿಸಬೇಕು? ಪಾಪ ಮಾಡಿದ ವ್ಯಕ್ತಿ ದೇವ ದರ್ಶನ ಗುಡಾರದಲ್ಲಿ ಹೋಲಿಕೆ ಯೋಗ್ಯನಲ್ಲ ಅಂತ ಅವನು. ಧ್ಯಾನ ಒಳಗಡೆ ಓದುವಾಗ, ಯಾಜಕ ಕಾಂಡ, ವಿಮೋಚನಾ ಕಾಂಡಗಳಲ್ಲಿ ಓದುವಾಗ ದೇವರ ಮನುಷ್ಯನಾಗಿರುವಂತ ಮೋಸೆ ನೇಮಕ ಮಾಡ್ತಾನೆ ಇಸ್ರಾಯೇಲರಿಗೆ. ಯಾರು ಸಹ ಪಾಪ ಮಾಡಿದ ಒಬ್ಬ ವ್ಯಕ್ತಿ, ಅದು ಯಾಜಕನಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವ ದರ್ಶನ ಗುಡಾರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂತ ಅವ್ರಿಗೆ. ನೋಡ್ರಿ, ಈ ಲೋಕದಲ್ಲಿ ಆ ದೈವ ದರ್ಶನ ಗುಡಾರವನ್ನು ಏರ್ಪಾటు ಮಾಡಿದ್ದಾರೋ, ದೇವರು ಹೇಳಿದನು ಅದನ್ನು ಮೋಸ ಮಾಡಿದನು. ಒಂದು ಗುಡಾರದ ಒಳಗಡೆ ಒಬ್ಬ ಮನುಷ್ಯನ ಪ್ರವೇಶ ಇಲ್ಲಂತೆ. ಯಾವ ಮನುಷ್ಯನಿಗೆ? ಅವನು ಪಾಪದಲ್ಲಿ ಜೀವಿಸುವಂತ ಒಬ್ಬ ವ್ಯಕ್ತಿ. ಹಾಗಾದ್ಮೇಲೆ ದೇವಾದಿ ದೇವನು, ಸರ್ವೋನ್ನತನ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದ ಸರ್ವೋನ್ನತನು, ಅತಿ ಪರಿಶುದ್ಧನು, ಭಯಂಕರವಾಗಿ ಅತಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವಾದಿ ದೇವನ ಸನ್ನಿಧಾನಕ್ಕೆ ನೀನು ಪ್ರವೇಶ ಮಾಡ್ಬೇಕಾದ್ರೆ ನೀನು ಎಷ್ಟು ಪರಿಶುದ್ಧನಾಗಿರ್ಬೇಕಂತ ಯೋಚನೆ ಮಾಡ್ರಿ. ಪವಿತ್ರತೆ ಇಲ್ಲದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನ ಕಾಣ್ಲಿಕ್ಕೆ ಸಾಧ್ಯ ಭವ ಹೇಳುತ್ತೆ ನಮಗೆ. ದೇವ ದರ್ಶನ ಗುಡಾರಕ್ಕೆ ಪ್ರವೇಶ ಇಲ್ಲ ಅಂತಂದ್ಮೇಲೆ ದೇವರ ರಾಜ್ಯಕ್ಕೆ ಹೆಂಗ ನಮಗೆ ಪ್ರವೇಶ ಇರ್ತದ? ಅದಕ್ಕಾಗಿ ಪಾಪವು ಕೊಡುವ ಸಂಬಳ ಮರಣ ಅಂತೆ. ಅದರಿಂದ ಲಯಪಡಿಸೋದಕ್ಕಾಗಿ, ಸೈತನ ಕ್ರಿಯೆಗಳನ್ನು ಲಯಪಡಿಸೋದಕ್ಕಾಗಿ, ಸೈತನ ಕಾಲವನ್ನು ಸಂಪೂರ್ಣ ನಾಶ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಈ ಅಂತ್ಯ ದಿನಗಳಲ್ಲಿ ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ ಆತನ ಪ್ರತ್ಯಕ್ಷನಾಗಿದ್ದಾನೆ. ಇವತ್ತು ನೀನು ನಾನು ಅದನ್ನು ನಂಬುವುದಾದರೆ ಆತನು ನಮ್ಮನ್ನು ಏನ್ ಮಾಡ್ತಾನಂತೀಗ? ನಮ್ಮ ಪಾಪಗಳಿಂದ ಬಿಡಿಸಿ, ನಮಗೆ ಬರುವಂತ ಮರಣದಿಂದ ಬಿಡಿಸಿ ನಮ್ಮಲ್ಲಿ ನಿತ್ಯ ಜೀವನ ಉಂಟು ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ನಮ್ಮಲ್ಲಿ ಏನ್ ಮಾಡ್ತಾನೆ ಸ್ವಾಮಿ? ನಿತ್ಯ ಜೀವವನ್ನು ಉಂಟು ಮಾಡ್ತಾನಂತೆ. ಹೌದು, ಯೇಸು ಕ್ರಿಸ್ತನ ಅಲ್ಲೇ ಪರಲೋಕದಲ್ಲಿ ನಿಂತ್ಕೊಂಡು ನಿಮ್ಮ ಪಾಪಗಳೆಲ್ಲ ಕ್ಷಮಿಸ್ಬಿಡ್ಲಪ್ಪ ಅಂತ ಹೇಳ್ಬೋದಾಯ್ತಲ್ಲ ನಮ್ಗೆ. ಆದ್ರೆ ಯಾಕೆ ಆತನು ಒಬ್ಬ ಮನುಷ್ಯನಾಗಿ, ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬರ್ಬೇಕಾಯ್ತು? ಮನುಷ್ಯರಲ್ಲಿ
ಮರಣವು ಪ್ರವೇಶ ಮಾಡಿದಂತೆ. ಮನುಷ್ಯನ ಒಳಗಡೆ ಏನ್ ಮಾಡಿದೆ? ಅವ್ವ ಆದಾಮರು ದೇವರ ಮಾತನ್ನು ಮೀರಿದ ದಿನವೇ ಮರಣವು ಅವ್ರ ಒಳಗಡೆ ಪ್ರವೇಶ ಮಾಡಿದಂತೆ. ಅವರು ದೇಹದಲ್ಲಿ ಆತ್ಮದಲ್ಲಿ ಸಾಯುವರಾದರಂತೆ. ಆ ಮರಣವನ್ನು ಹೋಗಲಾಡಿಸೋದಕ್ಕಾಗಿ ದೇವರು ಆತನು ದೇಹವನ್ನು ಸಿದ್ಧಪಡಿಸಿಕೊಂಡ ಅಂತ ಹೇಳುತ್ತೆ. ಆಮೇಲೆ ಅಲ್ಲಲ್ಲಿಯ ಅದಕ್ಕಾಗಿ ಇಬ್ರಿಯ ಪುಸ್ತಕ ನೋಡ್ರಿ ಎಂತ ಬರತ್ತೆ ನಮಗೆ. 2ನೇ ಅಧ್ಯಾಯ 14 ವಚನಕ್ಕೆ ಬರ ನಾವೆಲ್ಲರೂ ಇಬ್ರಿಯ. ದೇವ್ರ ವಾಕ್ಯವು ದೇವರೆಷ್ಟು ನಮ್ಮ ಜೀವಿತದಲ್ಲಿ ಆತನು ಉನ್ನತನಾದ ದೇವರು, ಆತನು ಸರ್ವೋನ್ನತನ ದೇವರು, ಆತನ ಕೃಪೆ ಶಾಶ್ವತದಾಗಿದ್ದಂತೆ. ನಾವು ಇಬ್ರಿಯ 2ನೇ ಅಧ್ಯಾಯ 14 ವಚನ ಓದೋಣ. ಯಾರನ್ನೊಬ್ರು ಹೋದ್ರಿ? తెలుగాలి కన్నడ ఓదన. ఇబ్రి 2:14. ఎలా అనగా ఆయన ఎంత మాత్రమును దేవదూతల స్వభావమును ధరించుకొనక అబ్రహాము సంతాన స్వభావమును ధరించుకొని ఉన్నాడు. ಮುಂದೆ ಯಾವುದು ಓದಿ ನೀನು? ಇದು ಇಬ್ರಿಯ 4:5. 2ನೇ ಅಧ್ಯಾಯ 14 ವಚನ. కాబట్టి ఆ పిల్లలు రక్త మాంసములు గలవారైనందున ఆ ప్రకారమే మరణము యొక్క బలము గలవానిని అనగా అపవాదిని మరణము ద్వారా నశింపజేయుటకును జీవిత కాలమంతయు మరణ భయము చేత దేశమునకు లోబడిన వారిని విడిపించుటకును ఆయన కూడా రక్త మాంసములో పాలువాడైను. ಇದಲ್ಲದೆ ಮಕ್ಕಳು ರಕ್ತ ಮಾಂಸ ಧರಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತನನ್ನು ಅಡಗಿಸಿಬಿಡುವುದಕ್ಕೂ ಮರಣ ಭಯದ ದಾಸತ್ವದಿಂದ ತಮ್ಮ ಜೀವಮಾನವಲ್ಲ ದಾಸತ್ವದೊಳಗಿರುವವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿ ಆದನು. ಯಾವ ಮನುಷ್ಯನಾಗ್ಯಾನ್ರಿ ಈ ಲೋಕದಲ್ಲಿ? ದೇವರಂತ ಅನಿಸ್ಕೊಂಡವ್ರು ಇದ್ರಲ್ಲ ನಮಗೆ, ಅವ್ರು ಯಾರಾದ್ರೂ ನಮಗೋಸ್ಕರವಾಗಿ ಅವರ ಸಿದ್ಧರಾಗಿ ಬಂದು ನಮ್ಮ ಪಾಪಗಳಿಗೋಸ್ಕರವಾಗಿ ಅವರು ಮರಣ ಹೊಂದಿದ್ದು ಉಂಟ? ಹಾಲೆಲೂಯಾ. ನಿನಗೆ ಯೇಸು ಸ್ವಾಮಿ ಇವತ್ತು ದೇಹವನ್ನು ಸಿದ್ಧ ಮಾಡಿಕೊಂಡಿದ್ದಾನಂತೆ. ದೇವರು ರಕ್ತ ಮಾಂಸಧಾರಿಯಾಗಿದ್ದಾನಂತೆ ಈ ಲೋಕದಲ್ಲಿ. ಯಾಕೆ ಅನ್ನೋದಕ್ಕೆ ಅದಕ್ಕೆ ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುತ್ತ. ಇಲ್ಲಿ ಗ್ರಂಥಕರ್ತನು ದೇವರಾತ್ಮನು ಪ್ರೇರೇಪಣೆಯಿಂದ ದೇವರು ಪರಿಶುದ್ಧಾತ್ಮನು ಆತನ ಬರೆಸದ ಸಂಪೂರ್ಣವಾಗಿ ಯೇಸು ಕ್ರಿಸ್ತನು ಮನುಷ್ಯನಾದ ಉದ್ದೇಶ ಒಂದೇ. ಮನುಷ್ಯನನ್ನು ಆತನ ಮಕ್ಕಳು ಏನಾಗಿರಂತೆ? ರಕ್ತ ಮಾಂಸಧಾರಿಗಳಾಗಿರಂತೆ. ಅದಕ್ಕೆ ಆತನು ಕೂಡ ಅವರಂತೆಯೇ ಆದನು. ಸ್ತೋತ್ರವಲ್ಲ. ಅದರಿಂದ ಆತನ ರಕ್ತ ಮಾಂಸಧಾರಿಯಾಗಿ ಏನ್ ಮಾಡಿದಂತೆ? ನಮ್ಮ ಪಾಪಗಳನ್ನು ಲಯ ಮಾಡ್ಬೇಕನ್ನೋ ಒಂದು ಉದ್ದೇಶವನ್ನು ಆತನಲ್ಲಿ ಇದೆ ಅಂತ ಮನಸ್ಸಲ್ಲಿ. ಅದಕ್ಕಾಗಿ ಆತನ ಪ್ರೀತಿ, ಆತನ ತ್ಯಾಗವನ್ನು ನೋಡುವ ನಮಗೆ ತುಂಬಾ ಆಶ್ಚರ್ಯವಾಗುತ್ತೆ. 1 ಪೇತ್ರ ಬರೋಣ. 1 ಪೇತ್ರಕ್ಕೆ ನಾವು 1 ಪೇತ್ರ 2ನೇ ಅಧ್ಯಾಯ 24 ವಚನದಿಂದ ನಾವು ಓದೋಣ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡನು, ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಸಾಕು. ಏನ್ ಮಾಡಂತೆ ಸ್ವಾಮಿ? ಈ ಲೋಕದಲ್ಲಿ ಪ್ರತ್ಯಕ್ಷ ಆಗಿದಾನಂತೆ. ಯಾವ ಪ್ರತ್ಯಕ್ಷ ಆದನ? ಅಂತ್ಯಕಾಲದಲ್ಲಿ. ಯಾವಾಗ ಯೇಸಮಿದ್ದು ಜಗತ್ತು ಬುನಾದಿ ಹಾಕುವ ಮೊದಲೇ ಆತನ ಇದ್ದಂತೆ ಈ ಅಂತ್ಯಕಾಲದಲ್ಲಿ ನಮಗೋಸ್ಕರ ಪ್ರತ್ಯಕ್ಷ ಅಂತೆ. ಯಾಕೋ ಹೇಳ್ತಾನ? ಸೈತನ ಕಾರ್ಯಗಳನ್ನು, ಪಾಪಗಳನ್ನು, ಮರಣಗಳನ್ನು ಸೈತನ ಏನಂತೆ? ಅವನು ಸೈತನ ಪಾಪಕ್ಕೂ ಮರಣಕ್ಕೂ ಕಾರಣ ಆಗಿದ್ದಾನ. ಅವನು ಅವಾದವನು ಅದೆಲ್ಲ ಮಾಡಿದ್ದವನು ಅವ್ರ ಪಾಪದಲ್ಲಿ ಮರಣದಲ್ಲಿ ಬೀಳುವಂತ ಮಾಡಿದಾನ. ಈ ಪಾಪ ಮರಣಗಳನ್ನು ಲಯ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗದಂತೆ ಬೈಬಲ್ ಬಹಳ ಸ್ಪಷ್ಟ ಹೇಳುತ್ತಂತೆ. ಆತನು ಯಾಕೆ ಪ್ರತ್ಯಕ್ಷನಂತೆ? ಆ ಪಾಪ ಮರಣವನ್ನು ಹೇಗೆ ಆತನು ಪ್ರತ್ಯಕ್ಷ ಲಯ ಮಾಡ್ತದಂತೆ? ಬಾಯಿ ಮಾತಿಂದಲ್ಲ ರೀ. ಅಲ್ಲಲ್ಲಿಯ ಕ್ರಿಯೆ ರೂಪದಲ್ಲಿ, ಕ್ರಿಯೆಯಲ್ಲಿ
ಆತನು ಸಕ್ತ ಮಾಂಸಧಾರಿಯಾಗಿ ತನ್ನ ದೇಹವನ್ನು ತನ್ನ ರಕ್ತವನ್ನು ಈ ಲೋಕದಲ್ಲಿ ಜಡಿಯಲ್ಪಟ್ಟು ಆ ರಕ್ತವನ್ನು ಸುರಿಸಲ್ಪಟ್ಟು ಮನುಷ್ಯರ ಪಾಪನೆಲ್ಲ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಅಂತ ಹೇಳ್ತಾರೆ. ಅದಕ್ಕೆ ನೋಡು ಹೇಳ್ತಾನ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನಮ್ಮ ಪಾಪಗಳನ್ನೆಲ್ಲ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣ ಕಂಬವನ್ನು ಏರಿದನು. ಆತನ ಭಾಷೆಯಿಂದ ನಮಗೆ ಗುಣವಾಯಿತು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನೀನು ಮತ್ತು ಇವತ್ತು ನಾನು ನಮ್ಮ ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನ ಇವತ್ತು ಎಷ್ಟೆಲ್ಲ ತ್ಯಾಗ ಮಾಡಿದೆನಲ್ಲ, ಎಷ್ಟೆಲ್ಲ ಇದು ಮಾಡಿದೆನ. ಆದ್ರೆ ಇವತ್ತು ಈ ಕ್ರಿಸ್ಮಸ್ ದಿನಗಳಲ್ಲಿ ನೀನು ಒಬ್ಬರಿಗಾದ್ರೂ ಆತನ ಸುವಾರ್ತೆನ ಹೇಳು, ಒಬ್ಬರಿಗಾದ್ರೂ ಯೇಸು ಕ್ರಿಸ್ತನ ಕುರಿತಾಗಿ ನೀನು ಮಾತಾಡು, ದೇವರು ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಯೇಸು ಸಮಯ ಯಾಕೆ ಬಂದಂಗೆ ಗೊತ್ತಿವತ್ತು? ಯೇಸು ಸಮಯ ಯಾಕೆ ಲೋಕದ ಜನಿಸಿದ ಗೊತ್ತಾ? ಪಾಪದಿಂದಲೂ ಮರಣದಿಂದಲೂ ಸೈತನ ಕಾರ್ಯಗಳಿಂದಲೂ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಈ ಲೋಕದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಆತನ ಹಾಗೆ ಸುಮ್ಮನಾಗ್ಲಿಲ್ಲಂತೆ, ಅದನ್ನು ಮಾತ್ರ ಮಾಡಿ ಅದನ್ನು ಮುಗಿಸಿದನ. ಇನ್ನು ಆತನು ಸಾಯುವುದಿಲ್ಲ, ಆತನು ಜೀವಿಸುವುದು ನನಗಾಗಿ ನಿನಗೋಸ್ಕರವಾಗಿ. ಆತನು ನಿತ್ಯ ನಿರಂತರವಾಗಿ ಜೀವಿಸನಾಗಿದ್ದಾನೆ. ಅದರಿಂದ ನಾವು ನಿನ್ನೆ ಕೇಳಿದ ವಾಕ್ಯ ಏನ್ ಕೇಳಿದ್ವಿ? ನಿನ್ನ ನಾವು ರುದ್ರೇಶ್ ಶಿವಮಕ್ಕ ರಾಧಮಕ್ಕ ಮರಗಕ್ಕ ಏನ್ ಕೇಳಿದ್ವಿ ನಾವು ನಿನ್ನೆ? ವಾಕ್ಯ ಏನ್ ಹೇಳಿದ್ ನಾನು? ಜೂಮ್ನಾಗ ಹೇಳಿದ್ವಿ, ಜೂಮಲ್ಲಿ ಹೇಳಿದ್ ನಿನ್ನೆ. ನೆನಪಿದೆ ಏನಾದ್ರು ಸ್ವಲ್ಪನ? ನಿನ್ನೆ ಸರ್ ಇದೇ ಹೇಳಿದ್ರಿ ಸರ್. ಏನು? ಕನ್ಯಾಕ ಗರ್ಭವತಿಯ ಒಂದು ಕುಮಾರನೇ ಕನನಂತ. ಅಲ್ಲ, ನಾನ್ ನಿನ್ನೆ ಲೋಕ ಸುವಾರ್ತೆನಾಗ ಹಾ ಹೇಳಿದ್ರಿ ಸರ್, ಅದು ಹೇಗ ಸಾಧ್ಯ ಅಂತ. ಇದೆ ಸರ್ ಹೇಳಿದ್ದ. ನಾನ್ ನಿನ್ನೆ ಹೇಳಿದ ವಾಕ್ಯ ಏನು? ಯಾವ ಬಗ್ಗೆ ಹೇಳಿದೆ? ಏನು ವಾಕ್ಯ ಹೇಳಿದೆ ನಾನು? ಮರಿಯಾಳ ಬಗ್ಗೆ ಸರ್. ಒಬ್ಬ ಕುಮಾರನ ನಿನ್ನ ಕಣಿವೆ, ಪರಿಶುದ್ಧಾತ್ಮ ನಿನ್ನ ಮೇಲೆ ಬರುವುದು. ಮಧ್ಯದಲ್ಲಿರೋದು ಹೇಳ್ಬೇಡ, ಟಾಪಿಕ್ ಅಂತ ಕೇಳ್ತೀನಿ. ಟಾಪಿಕ್ ಅಂತ ಹೇಳ್ತೀನಿ. ಟಾಪಿಕ್ ಏನ್ ಗೊತ್ತಾನು? ಶಾಶ್ವತವಾದ ರಾಜ್ಯ, ಅದ್ರ ಬಗ್ಗೆ ನಾವು ಹೇಳಿದ್. ನಾವು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಲೋಕಸುವಾರ್ತೆ 1ನೇ ಅಧ್ಯಾಯ 32 ವಚನ ನಾವು ಓದ್ಕೊಂಡಿವಿ. ಯಾಕೊಬ್ಬ ವಂಶವನ್ನು ಮಾಡ್ತಾನ, ಸದಾಕಾಲ ಆಳ್ತಾನಂತೆ. ಅದ್ರ ಬಗ್ಗೆ ಹೇಳಿದ್ ನಾವು ವಾಕ್ಯ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ, ಅಂತ್ಯವಿಲ್ಲದ ರಾಜ್ಯದ ಬಗ್ಗೆ ನಾವು ಮಾತಾಡಿದ್ವಿ. ಆತನ ರಾಜ್ಯವು ಎಷ್ಟು ವಿಸ್ತಾರವಾದದ್ದು ಅನ್ನೋ ಬಗ್ಗೆ ಬೇರೆ ಅದ್ರ ಬಗ್ಗೆ ಹೇಳಿದ ನಾನು. ಅಂತ್ಯವಿಲ್ಲದ ರಾಜ್ಯವನ್ನು ದೇವ್ರು ಹೇಗೆ ಸ್ಥಾಪನೆ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನ ಎದಕ್ಕೆ ಪ್ರತ್ಯಕ್ಷ ಏನಂತೆ? ಒಂದು, ಪಾಪಗಳನ್ನು ಹೋಗಲಾಡಿಸೋದಕ್ಕಾಗಿ; ಎರಡನೇದಾಗಿ ಮರಣದಿಂದ ಬಿಡಿಸೋದಕ್ಕಾಗಿ; ಮೂರನೇದಾಗಿ ಸೈತನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಅಂತ್ಯ ದಿನಮಾನಗಳಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ಇದನ್ನು ನೀನು ಮನಪೂರ್ವಕವಾಗಿ ಅಂಗೀಕಾರ ಮಾಡ್ತೀಯ. ನೀನು ಮನಪೂರ್ವಕವಾಗಿ ಅದನ್ನು ಅಂಗೀಕಾರ ಮಾಡುವಾಗ ಅದು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ. ಈ ಲೋಕದಲ್ಲಿ ಯಾವ ಮನುಷ್ಯನು ಇದು ಮಾಡ್ಲಂತೆ. ಎಲ್ಲ ಮನುಷ್ಯರು ಫೇಲ್ ಆಗಿರೋ ಅಂತ ಹೇಳಿದಿಲ್ಲ, ಇಲ್ಲಿ ಫೇಲ್ ಆಗಿರೋ ನೋಡ್ರಿ. ಈ 3 ವಿಷಯದಲ್ಲಿ ಎಲ್ಲ ಮನುಷ್ಯನ ಹತ್ರ ಗೊತ್ತಾ? ದೇವರಂತ ಅನಿಸ್ಕೊಂಡವರು ಈ 3 ವಿಷಯದಲ್ಲಿ ಫೇಲ್ ಆಗ್ತಿದ್ದಾರೆ ಅಂತೆ. ಒಂದು, ಪಾಪ; ಎರಡನೇದಾಗಿ ಮರಣ; ಮೂರನೇದಾಗಿ ಸೈತನ ಕಾರ್ಯವನ್ನು ಲಯ ಮಾಡುವುದು. ಇಲ್ಲ, ಎಲ್ಲರ ಸೈತನ ಬಾನಿಸರಾಗಿದ್ದಾರೆ. ಯಾಕ? ಅವರೆಲ್ಲ ಪಾಪ ಇದೆ, ಅವರಲ್ಲಿ ಮರಣ ಇದೆ, ಅವರಲ್ಲಿ ಸೈತನ ಹೋರಾಟ ಇದೆ. ಹೇಗೆ ಮತ್ತು ಅವರು ದೇವರಾಗಲಿಕ್ಕೆ ಸಾಧ್ಯ? ಈ ಲೋಕದಲ್ಲಿ ಯೇಸು ಸ್ವಾಮಿ ಈ 3 ವಿಷಯ ಬಹಳ ಬಹಿರಂಗವಾಗಿ ಹೇಳಾತನು. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವನಿದ್ದಾನೋ ಅಂತ ಸವಾಲು ಹಾಕಿದ್ದಾನೆ ಯೇಸು ಸ್ವಾಮಿ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವನು ಇದ್ದಾನೋ? ಇಲ್ಲ ಅಂತೆ. ಎರಡನೇದಾಗಿ, ಲೋಕಾಧಿಪತಿ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನು ಇಲ್ಲ. ಎಷ್ಟು ಮಾತು ನೋಡಿದೆ ಅಂತ ಮಾತಿದ. ಲೋಕಾಧಿಪತಿ ಬರ್ತದಂತೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನು ಇಲ್ಲ ಅಂತ ಹೇಳ್ತಾನೆ. ಎರಡನೇದಾಗಿ. ಮೂರನೇ ನೋಡ್ತೀವಿ, ನಾನೇ ಪುನರುತ್ಥಾನವು, ನಾನೇ ಜೀವವು. ಆಮೇಲೆ ಹಲ್ಲೆಲೂಯಾ.
ಬಹಿರಂಗಪಡಿಸಿದಂತ ಆತನ ಈ 3 ವಿಷಯನ. ದೇವರು ಅನಿಸಿಕೊಂಡಿರುವಂತ ಈ ಮನುಷ್ಯರು ಯಾರು ಈ 3 ವಿಷಯನ ಬಹಿರಂಗಪಡಿಸಿಲ್ಲ. ಶಾಂತಿಗೌಡ ಇನ್ನೊಂದ್ಸಲ ಹೇಳ್ತೀನಿ, ಈ ಲೋಕದಲ್ಲಿ ನಾವು ದೇವರುಗಳು ಅಂತ ಅನಿಸಿಕೊಂಡಂತ ಮನುಷ್ಯರು ಈ 3 ವಿಷಯದಲ್ಲಿ ಫೇಲ್ ಆಗಿದಾರ. ಒಂದು ಯಾವುದು? ಪಾಪ. ಎರಡನೇದಾಗಿ ಮರಣ. ಮೂರನೇದಾಗಿ ಸೈತನ ಕಾರ್ಯ. ಈ 3 ವಿಷಯದಲ್ಲಿ ಪ್ರತಿ ಒಬ್ಬ ಮನುಷ್ಯನು ಫೇಲ್ ಆಗಿ ಹೋಗಿದ್ದಾನಂತೆ. ಯಾಕ? ಮನುಷ್ಯರು ಯಾರು ಮರಣವನ್ನು ಜಯಿಸ್ಲಿಲ್ಲ. ನಾವು ದೇವರು ಅಂತ ಅನಿಸಿಕೊಂಡವರು ಈ ಲೋಕದಲ್ಲಿ ಮರಣವನ್ನು ಜಯಿಸಿಲ್ಲ ಅಂತವ್ರು. ಯೇಸು ಸ್ವಾಮಿ ಹೇಳ್ತಾನ, ನಾನೇ ಪುನರುತ್ಥಾನವು, ನಾನೇ ಜೀವವು. ಆತನು ಬಹಿರಂಗ ಮಾಡಿದೆ ಅಂತ. ಆತನು ಬಹಿರಂಗ ಮಾಡಿ ಸತ್ತು 3 ದಿನದಲ್ಲಿ ಜೀವಂತವಾಗಿ ಎದ್ದು ಬಂದು ಇವತ್ತಿಗೂ ಆತನ ಸಮಾಧಿ ಖಾಲಿಯಾಗಿದೆ. ಖಾಲಿ ಸಮಾಧಿ ಸಾಕ್ಷಿ. ಪ್ರಿಯ ಸೋದರರೇ, ಚೆನ್ನಾಗಿ ಬಿಟ್ಕೊಳ್ರಿ. ದೇವ್ರ ಮುಂದೆ ನೀವು ನ್ಯಾಯ ತೀರ್ಪು ನಿಂತುಕೊಂಡಾಗ, ಆ ಸ್ವಾಮಿ ನಮಗೆ ಗೊತ್ತಿಲ್ಲ ಇನ್ನು ಯೇಸು ಬಗ್ಗೆ ಅನ್ನುವಂತ ಅವಶ್ಯಕತೆ ಇಲ್ಲ. ಆತನ ಸಮಾಧಿ ನಮಗೆ ಸಾಕ್ಷಿ ಕೊಡ್ತತ್ತ ಅಲ್ಲಿ. ಯಾಕಂದ್ರ ಅಲ್ಲಿ ಸಮಾಧಿ ಖಾಲಿ ಆಗಿದೆ. ಆಮೇನ್, ಹಲ್ಲೆಲೂಯಾ. ಎರಡನೇ ನೋಡ್ತೀವಿ ನಾವು, ಆತನಲ್ಲಿ ಪಾಪವು ಇಲ್ಲ ಅಂತೆ. ಯೇಸು ಮಾತ್ರ, ನಿಮ್ಮಲ್ಲಿ ಯಾವನಾದರೂ ಬಂದು ನನ್ನಲ್ಲಿ ಪಾಪವನ್ನು ತೋರಿಸಿಕೊಡ್ಬೋದು. ಯಾರು ಪಾಪ ತೋರಿಸ್ಕೊಟ್ಟಿಲ್ಲ ಅಂತ ಆತನಲ್ಲಿ ಪಾಪವೇ ಇಲ್ಲಂತೆ. 1 ಪೇತ್ರ 2ನೇ ಅಧ್ಯಾಯ 22 ನೋಡ್ತೀವಿ ನಾವು, ಆತನು ಯಾವ ಪಾಪವನ್ನು ಮಾಡಲಿಲ್ಲ ಅಂತ ಐತಿ. ಹಲ್ಲೆಲೂಯಾ. ಮನುಷ್ಯರಾದ ನಾವು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಂತೇವೆ. ದೇವರ ವಾಕ್ಯ ಸಾಕ್ಷಿ ಕೊಡುತ್ತೆ. ಮನುಷ್ಯರು ಪಾಪದಲ್ಲಿ ಫೇಲ್ ಆಗಿದ್ದಾರಂತೆ, ಪಾಪದಲ್ಲಿ ಅವ್ರು ಬಿದ್ದೋಗಿದ್ದಾರಂತೆ, ಪಾಪನ ಅವ್ರು ಜಯಿಸಲಿಲ್ಲಂತೆ. ಮೂರನೇದಾಗಿ, ಈಗೋ ಲೋಕಾಧಿಪತಿ ಬರ್ತಾ ಇದ್ದಾನ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನೋ ಇಲ್ಲ. ನೋಡ್ರಿ, ಸೈತನ ಕಾರ್ಯಗಳು ಸಂಪೂರ್ಣವಾಗಿ ಆತನ ಲಯ ಮಾಡಿದಾನೆ ಅಂತ ಆತನಲ್ಲಿ. ನಮ್ಮಲ್ಲಿ ಸಹ ಅದನ್ನ ಮಾಡ್ತದಾನೆ. ಹಲ್ಲೆಲೂಯಾ. ಆ ಕಾರ್ಯವನ್ನು ಮಾಡ್ತಂತ. ಇವಾಗ ಆ ಸೈತನ ಕಾರ್ಯಗಳು ನಮ್ಮಲ್ಲಿ ಇಲ್ಲದಂತ ಮಾಡ್ತಾನಂತೆ ದೇವರು. ಅದಕ್ಕೆ ಯೋಹಾನನ್ ಏನಿದೆ ಅಂತ ಗೊತ್ತಾ? ನೀವು ಯೋಹಾನ ಬರೆದ ಪತ್ರಿಕೆಲ್ಲ ಓದುವಾಗ, ನಾವು ಯಾರಿಂದ ಹುಟ್ಟಿದೀವಂತ ನಾವೆಲ್ಲರೂ ದೇವರೆಂದು ಹುಟ್ಟಿದೀವಂತೆ. 1 ಯೋಹಾನ 5ನೇ ಅಧ್ಯಾಯ 18ರಲ್ಲಿ ನೋಡುವಾಗ, ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲ ಎಂಬುದು ನಮಗೆ ಗೊತ್ತಿದೆ. ಆಮೇನ್. ನಾವು ದೇವರೆಂದು ಹುಟ್ಟಿದೀವಂತ ನಾವೆಲ್ಲರೂ ದೇವರಿಂದ ಹುಟ್ಟಿದ್ರಿಂದಲೇ ಇನ್ನೂ ಸೈತಾನನ ಕಾರ್ಯಗಳು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಯಾವ ಸೈತನ ಕಾರ್ಯಗಳು ನಮಗೆ ಕೆಲಸ ಮಾಡಿದಿಲ್ಲ ಅಂತ ಅವು ಸುಮ್ಮನೆ ನಮ್ಮ ಮುಂದೆ ಹಿಂಗೆ ಹೋಗ್ತಿರ್ಬೇಕು ಅಷ್ಟೇ. ಹಿಂಗೆ ಅಷ್ಟೇ ಹೋಗ್ಬೋದ ಹೊರತಾಗಿ ಅವು ನಮ್ಮ ಒಳಗಡೆ ಇದ್ಕೊಂಡು ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸಿ ನಷ್ಟ ಮಾಡಿದಂತವು ನಮ್ಮನ್ನ ಸಾಧ್ಯವಿಲ್ಲಂತ ಅವುಗಳಿಗೆ. ಯಾಕ? ಅವುಗಳನ್ನ ದೇವರು ಲಯ ಮಾಡಿದಾನ. ಅದಕ್ಕೆ ಇಲ್ಲಿ ಯೋಹಾನ ಹೇಳ್ತಾನ, ದೇವರಿಂದ ಹುಟ್ಟಿರುವವನು ಪಾಪ ಮಾಡುವುದಿಲ್ಲ ಅಂತ ನಮಗೆ ಗೊತ್ತಾಗಿದೆ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡಕನು ಅವನನ್ನು ಹಿಡಿಯುವುದಿಲ್ಲ. ಆಮೇನ್. ಎಂತ ಮಾತು! ಸೈತಾನ 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 ಅಂತಾನೆ ಇರ್ತಿಲ್ಲ ನಾವು. ಆದ್ರೆ ದೇವ್ರ ವಾಕ್ಯ ಎಷ್ಟು ಸ್ಪಷ್ಟ ಇರತ್ತ. ನಾವು ಪಾಪ ಮಾಡ್ತೇವಂಗೋ, ಅಯ್ಯೋ ನಾವು ಪಾಪ ಮಾಡ್ಬಿಡ್ತೇವೆ ಅಂತ ಭಯ ಬೀಳ್ತದೀವಿ ನಾವು. ಯಾಕ ಭಯ ಬೀಳ್ತೀವಿ ಪಾಪ ಮಾಡಕ? ದೇವರು ನಮ್ಮನ್ನು ಕಾಪಾಡ್ತದಾನ. ಅವನ ಕಾರ್ಯಗಳು ಲಯ ಮಾಡಿದಾನೆ ದೇವರು. ಅವನ ಕಾರ್ಯಗಳು ಹೆದರಬೇಡ್ರಿ. ಅವನು ವಿರೋಧಿ. ಅವನು ಕೇವಲ ನಮ್ಮನ್ನ ಭಯ ಹುಟ್ಟಿಸ್ತಾನೆ ಹೊರತಾಗಿ ಅವನು ಏನು ಮಾಡಲು ಸಾಧ್ಯ ಇಲ್ಲ ನಮಗೆ. ಆದ್ರೆ ದೇವ್ರು ಹೇಳ್ತದನ, ದೇವರು ನಮ್ಮನ್ನು ಕೆಡಕನಿಂದ ಕಾಪಾಡಲು ಆತನ ಶಕ್ತನಾಗಿದ್ದಾನೆ. ಅದರಿಂದ ಇವತ್ತು ನೀನು ನಾನು ಇವತ್ತು ದೇವರಿಗೆ ನಿಮ್ಮ ಆತ್ಮಗಳನ್ನು ಒಪ್ಪಿಸಿಕೊಟ್ಟು ಈ ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಜನರು ತಿಳಿಸರಿ. ಜನರು ನಿಮ್ಮ ವಾಕ್ಯಗಳನ್ನು ಕೇಳಿ ಅವರು ದೇವದಿರುವಂತ ಯೇಸು ಕ್ರಿಸ್ತನ ಕೊಂಡಾಡಿ ಅವ್ರ ರಕ್ಷಣೆ ಹೊಂದಿಕೊಂಡವಾಗ ನಿನ್ನ ಮೂಲಕ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿಕೊಂಡ ಅಂತೇಳಿ ದೇವರು ಪರಲೋಕದಲ್ಲಿ ಸಂತೋಷ ಪಡ್ತಾನೆ. ಹಲ್ಲೆಲೂಯಾ. ಅದರಿಂದ ಇವತ್ತು ನಾನು ಆ ವಾಕ್ಯಗಳನ್ನು ಅಂಗೀಕಾರ ಮಾಡಿಕೊಂಡು ನಮಗೋಸ್ಕರ ಪ್ರತ್ಯಕ್ಷ ಯೇಸು ಕ್ರಿಸ್ತನನ್ನು ಇತರಿಗೆ ನಾವು ಪ್ರಚಾರ ಪಡಿಸೋಣ. ಖಂಡಿತ ದೇವರ ಮನಸ್ಸನ್ನು ಮಾಡ್ತಾನೆ. ಹಲ್ಲೆಲೂಯಾ. ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ ಈ ವಾಕ್ಯಕ್ಕಾಗಿ.
ನಮ್ಮ ಮೊದಲೇ ಪಾಶ್ರಮ ವಾಕ್ಯಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಪ್ರೇಯರ್ ಮಾಡ್ತಾರೆ ಸಮಯದಲ್ಲಿ. ಸ್ತೋತ್ರವಾಗಲಿ ಕರ್ತನೆ, ಪರಿಶುದ್ಧನ ಮೂಲತನೆ, ಸರ್ವಶಕ್ತನ ದೇವ, ಸರ್ವಜ್ಞಾನಿಯ ದೇವ, ನಿಮಗೆ ಸ್ತೋತ್ರ ಮಾಡ್ತೀನಿ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಉಂಟಾಗಲಿ ಕರ್ತನೆ ಹೆಸರೇ. ಅಪ್ಪ ಕರ್ತನೆ ಹೆಸರೇ, ಒಂದೊಳ್ಳೆ ಸಹೋದರಿ ನಿನ್ನ ಘನವುಳ್ಳ ಹಸ್ತವನ್ನು ಚಾಚಿ ನಡೆಸಬೇಕು ನಾವು ಪ್ರಾರ್ಥನೆ ಕರ್ತನೆ. ಹೌದು ಕರ್ತನೆ, ಕೇಳಿಸ್ಕೊಂಡಿರುವಂತ ವಾಕ್ಯವು ಕರ್ತನೆ ಯೇಸುವೆ. ಹೌದು ಕರ್ತನೆ ಯೇಸುವೆ, ನಿಜವಾದ ಲೋಕ ರಕ್ಷಕನು ಯಾರೆಂಬುದಾಗಿ ಕರ್ತನೆ ಯೇಸುವೆ. ಅಪ್ಪ ನಾವು ನೋಡುತ್ತಿರುವಾಗ ಕರ್ತನೆ ಯೇಸು ಕ್ರಿಸ್ತನೇ ನಿಜವಾದ ಲೋಕ ರಕ್ಷಕನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆ ಕಂಬವನ್ನು ಏರಿದನೆಂಬುದಾಗಿ ನೋಡುತ್ತೇವೆ ಕರ್ತನೆ. ಅಪ್ಪ ನಮ್ಮ ಪಾಪಗಳಿಗಾಗಿ, ದ್ರೋಹಗಳಿಗಾಗಿ ಅಪ್ಪ ಕರ್ತನೆ ಯೇಸುವೆ, ನಮ್ಮ ಕೆಟ್ಟ ನಡತೆಯಿಂದಾಗಿ ಕರ್ತನೆ ಯೇಸುವೆ, ಅಪ್ಪ ನೀನು ಕರ್ತನೆ ತನ್ನ ಶಿಲುಬೆಯ ಮೇಲೆ ಕರ್ತನೆ ಅಪ್ಪ ಮರಣವನ್ನು ಹೊಂದಿದೆ ಕರ್ತನೆ. ಇನ್ನು ಮುಂದೆ ಆದರೂ ಕರ್ತನೆ ಯೇಸುವೆ, ಅಪ್ಪ ನಾವು ಕರ್ತನೆ ಯೇಸುವೆ ನೀತಿವಂತರಾಗಿ ಸಜ್ಜನರಾಗಿ ಕರ್ತನೆ ಅಪ್ಪ ಜೀವಿಸುವಂತ ನಿನ್ನ ಆಲೋಚನೆಯನ್ನು ಕರ್ತನೆ ವಾಕ್ಯದ ಮರ್ಮಗಳನ್ನು ತಿಳಿಯಪಡಿಸಿ ನಡೆಸಬೇಕು ನಾವು ಪ್ರಾರ್ಥನೆ ಕರ್ತನೆ ಯೇಸುವೆ. ನಿಮಗೆ ಅಸಾಧ್ಯವಾದ ಯಾವುದಿಲ್ಲ ಕರ್ತನೆ, ಎಲ್ಲವೂ ಸಾಧ್ಯ. ಅಪ್ಪ ನಿನ್ನ ಘನವುಳ್ಳ ಹಸ್ತವನ್ನು ಚಾಚಿ ನಡೆಸು ಕರ್ತನೆ ಯೇಸುವೆ. ಅಪ್ಪ ಈ ಜೀವನ ಕರ್ತನೆ ಯೇಸುವೆ ಬಂದಿರುವಂತ ಎಲ್ಲ ಮಕ್ಕಳು ಕೂಡ, ಎಲ್ಲ ಕುಟುಂಬಗಳನ್ನು ಕೂಡ ಕರ್ತನೆ ನೀವು ಆಶೀರ್ವಾದ ಮಾಡಿರಿ, ಬಲಪಡಿಸಿರಿ, ನಡೆಸಬೇಕು ನಾವು ಪ್ರಾರ್ಥನೆ ಕರ್ತನೆ ಯೇಸುವೆ. ಅಪ್ಪ ನೀವು ಒಳ್ಳೆಯವರು, ಒಳ್ಳೆಯದನ್ನು ಮಾಡು ಕರ್ತನ, ಶಕ್ತನ, ಪರಿಶುದ್ಧನ, ನಂಬಿಕಸ್ಥನ್ಯವಾಗಿದ್ದೀರ ಕರ್ತನೆ. ಅಪ್ಪ ಈ ಜೀವನದಲ್ಲಿ ಕರ್ತನೆ ಅಟೆಂಡ್ ಆಗಿರೋದ ಪ್ರತಿಯೊಂದು ಕುಟುಂಬಗಳಿಗೆ ಕರ್ತನೆ ಯಾವ ಕೊರತೆ ಇದೆ, ಯಾವ ಬಾಧೆ ಇದೆ, ಯಾವ ನೋವಿದೆ, ಯಾವ ಸಾಲ ಇದೆಯೋ ಕರ್ತನೆ ಅಪ್ಪ ಅವೆಲ್ಲಗಳನ್ನು ಬಿಡಿಸುವ ಸರ್ವಶಕ್ತ ನೀನಾಗಿದೆ ಕರ್ತನೆ. ಅಪ್ಪ ನೀವು ಕಾರ್ಯ ಮಾಡಿ ನಡೆಸು ಕರ್ತನೆ ಯೇಸುವೆ. ನಿಮಗೆ ಸ್ತೋತ್ರ ಮಾಡ್ತೀನಿ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಉಂಟಾಗ್ಲಿ ಕರ್ತನೆ ಯೇಸುವೆ. ಅಪ್ಪ ಕರ್ತನೆ ಯೇಸುವೆ, ಅಪ್ಪ ಈ ಒಂದು ವಾಕ್ಯ ಸಂದೇಶವನ್ನು ಕರ್ತನೆ ಯೇಸುವೆ ಅಪ್ಪ ಕೊಟ್ಟಂತ ನಮಗೆ ಕರ್ತನೆ ಅಪ್ಪ ಕರ್ತನೆ ವಾಕ್ಯಾನುಸಾರವಾಗಿ ಜೀವಿಸ್ಲಿಕ್ಕೆ ಸಹಾಯ ಮಾಡಿ ನಡೆಸಬೇಕು ನಾವು ಪ್ರಾರ್ಥನೆ ಕರ್ತನೆ. ಅಪ್ಪ ಹೇಳಿರುವ ನಮ್ಮ ದಾಸರನ್ನು ಕೂಡ ಆಶೀರ್ವಾದ ಮಾಡಿ ಬಲಪಡಿಸಿರೋ ಕರ್ತನೆ ಯೇಸುವೆ. ಅಪ್ಪ ಇನ್ನು ಅನೇಕವಾದ ಕರ್ತನೆ ವಾಕ್ಯದ ಮರ್ಮಗಳನ್ನು ಕರ್ತನೆ ಅಪ್ಪ ಗೂಢಾರ್ಥವನ್ನು ಕರ್ತನೆ ಯೇಸುವೆ ನೀನು ತಿಳಿಪಡಿಸಿ ನಡೆಸಬೇಕು ನಾವು ಪ್ರಾರ್ಥನೆ ಕರ್ತನೆ. ಅಪ್ಪ ಕರ್ತನೆ ಯೇಸುವೆ, ನಿಮ್ಮ ಸೇವಕರನ್ನು ಕರ್ತನೆ ಅಪ್ಪ ಕರ್ತನೆ ಜಿಮ್ಗೆ ಅಟೆಂಡ್ ಆಗಿರುವಂತ ಪ್ರತಿಯೊಂದು ಕುಟುಂಬಗಳನ್ನು ಕರ್ತನೆ ಹೆಸರಾಗಿ ನೀವು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಕರ್ತನೆ. ನಮ್ಮನ್ನ ತೆಗೆಸಿಕೊಂಡು ನಾಮನ ಹೆಚ್ಚಿಸುತ್ತಾ ನಜರೇತಿನ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇನೆ ನನ್ನ ಪ್ರಿಯ ಪರಲೋಕದ ತಂದೆಯ ದೇವ. ಆಮೆನ್ ಆಮೆನ್. ಆಮೆನ್. ಹ್ಮ್.